ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ? ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಸುಪ್ರೀಂನಲ್ಲಿ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಜೈಲು ಪಾಲಾದಂತಹ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು, ಅಲ್ಲಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಆಗಬೇಕು ಅಂತ ಕೋರಿದೆ ಪ್ರಾಸಿಕ್ಯೂಷನ್. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರಿಗೆ ಕಾಲಾವಕಾಶವನ್ನು ಕೊಡಲಾಗಿದ್ದು, 14ನೇ ಆರೋಪಿ ಪ್ರದೋಷ್ ಪರ ವಕೀಲರಿಂದ ಮಾತ್ರ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮತ್ತೊಮ್ಮೆ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗ್ತಾರಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೋರಿರೋದೇನು? ಎಲ್ಲರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಈ ಹಿಂದೆ, ಅದೇ ರೀತಿ ಆಗಬೇಕು ಅನ್ನೋದು, ಅಥವಾ ದರ್ಶನ್ ಮಾತ್ರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನುವಂಥದ್ದು ಕೋರಿಕೆನಾ? ಪ್ರತಿಮಾ, ಈ ಹಿಂದೆ ಯಾವ ಜೈಲಲ್ಲಿ ಯಾರ್ಯಾರಿದ್ರೋ ಅದೇ ಜೈಲುಗಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮತ್ತೆ ಸುಮಾರು 15 ದಿವಸ ಆಗಿದೆ ಅರ್ಜಿಯನ್ನ ಸಲ್ಲಿಸಿ. ಆದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತೀವಿ ಅಂತೇಳಿ ಕಾಲಾವಕಾಶ ಕೊಡ್ತಾ ಇದ್ದಾರೆ. ಸಹಜವಾಗಿ ದರ್ಶನ್ಗೆ ಬೆಂಗಳೂರು ಜೈಲಿನಲ್ಲೇ ಇರೋದೇ ಸೂಕ್ತ ಅಂತ ಹೇಳಿ ಅನ್ಸಿರ್ಬೋದು. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತುಗಳಿಲ್ಲ, ಮತ್ತೆ ಅಲ್ಲಿ ಜೈಲ್ ಕೋಣೆ ಕೂಡ ಬಹಳ ಕಿರಿದಾಗಿದೆ. ಹೀಗಾಗಿ ಬೆಂಗಳೂರು ಜೈಲಿನಲ್ಲಿ ಇರೋದಕ್ಕೆ ಅವರು ಇಚ್ಛಿಸ್ತಾ ಇರ್ಬೋದು. ಆದ್ರೆ ಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ. ಜೊತೆಗೆ ಈಗ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿರೋದ್ರಿಂದ ಜೊತೆಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೂಡ ಇದೆ, ಯಾವುದೇ ರೀತಿ ವಿಶೇಷ ಸವಲತ್ತನ್ನ ಕೊಡಬಾರ್ದು. ಒಂದೇ ಒಂದು ಫೋಟೋ ಹೊರಗಡೆ ಬಂದರೂ ಕೂಡ ಜೈಲು ಅಧೀಕ್ಷಕರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ ಕೂಡ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋದೇ ಸೂಕ್ತ. ಟ್ರಯಲ್ ಏನಾದ್ರು ಇದ್ರೆ, ಅಂದ್ರೆ ಕೇಸ್ನ ಟ್ರಯಲ್ ಇನ್ನೇನು ಆರಂಭ ಆಗುತ್ತೆ. ಹೀಗಾಗಿ ಟ್ರಯಲ್ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಬೇಕಿದ್ರೆ ಹಾಜರುಪಡಿಸಬಹುದು. ಹೀಗಾಗಿ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಕೋರಿಕೆ ಇಟ್ಟಿದ್ದಾರೆ. ಜೊತೆಗೆ ಇತರೆ ಆರೋಪಿಗಳು ಹಿಂದೆ ಎಲ್ಲೆಲ್ಲಿದ್ರೋ ಅಲ್ಲಿಗೇನೆ ಸ್ಥಳಾಂತರ ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ ಇವತ್ತು ಇದ್ರ ಬಗ್ಗೆ ತನ್ನ ಆದೇಶ ಕೊಡೋ ಸಾಧ್ಯತೆ ಇದೆ. ಇವತ್ತೇ ವಿಚಾರಣೆ ಆಗೋ ಸಾಧ್ಯತೆ ಕೂಡ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ.